ಗುರುಭ್ಯೋ ನಮಃ. ಹರಿ ಓಂ. ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ HR ಗುರುಜಿ. ದೈವಮಾಸಿ ಕಾರ್ಯಕ್ರಮ ಸ್ವಾಗತ. ಹಾಗೂ ಈ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಆದಷ್ಟು ಶೇರ್ ಮಾಡಿ. ಏಪ್ರಿಲ್ ತಿಂಗಳ ವಿಶ್ವ ವಸು ನಾಮ ಸಂವತ್ಸರದ 12 ರಾಶಿ ಬಗ್ಗೆ ತಿಳಿಸೋದು ಬಂದಿದ್ದೇನೆ. ಅದರಲ್ಲಿ ಮೂರನೇ ರಾಶಿ ಮಿಥುನ ರಾಶಿ. ಈ ಮಿಥುನ ರಾಶಿ ಮೃಗಶಿರ, ಆರಿದ್ರ, ಪುನರ್ವಸು ಈ 3 ನಕ್ಷತ್ರ ಕೂಡಿರುವ ಮಿಥುನ ರಾಶಿ. ಈ ರಾಶಿ ವಾರ ಶುಭವಾರ ಸೋಮವಾರ ಆಗಿರುತ್ತೆ. ಮತ್ತು ಬಣ್ಣ ಹಸಿರು ಬಣ್ಣ, ಶುಭ ಬಣ್ಣ ಹಸಿರು. ಮತ್ತು ಅವ್ರಿಗೆ ಹರಳು ಪಚ್ಚೆ ಹರಳು ಬರುತ್ತೆ. ಶುಭ ಸಂಖ್ಯೆ 11 ಅವರಿಗೆ ಲಕ್ಕಿ ನಂಬರ್ ಅಂತ ಹೇಳ್ಬೋದು. ಮತ್ತು ಅವ್ರಿಗೆ ಮಿಥುನ ರಾಶಿಯವರಿಗೆ ರಾಶಿಪತಿ ಬುಧ ಆಗಿರುತ್ತಾನೆ. ಈ ರಾಶಿಯವರು ಈ ತಿಂಗಳ ಅಂದರೆ ಏಪ್ರಿಲ್ ತಿಂಗಳ ಫಲಾನುಫಲ ಯಾವ ಥರ ಇದೆ ಮತ್ತು ಯಾವ ಥರ ಮುಂದೆ ಅವ್ರ ಜೀವನದಲ್ಲಿ ಅಂದರೆ ಈ ತಿಂಗಳ ಯಾವ ಥರ ನಡೀತಾ ಹೋಗುತ್ತೆ ಇದ್ರ ಬಗ್ಗೆ ತಿಳಿಸೋದಕ್ಕೆ ಬಂದಿದ್ದೇನೆ. ಅದರಲ್ಲಿ ಮಾಡುವ ವೃತ್ತಿಯಲ್ಲಿ ಪ್ರಮೋಷನ್ ಸಿಗೋ ಸಾಧ್ಯತೆ. ಮೊದಲನೇದಾಗಿ ಅವರು ಈ ಏನು ವೃತ್ತಿ ಮಾಡಿರ್ತಾರೆ ಅದು ಸ್ಟೆಪ್ ಬೈ ಸ್ಟೆಪ್ಪು ಏರಿಳಿತ ಆಗಿರುತ್ತೆ. ಆದರೆ ಈ ಒಂದು ತಿಂಗಳಲ್ಲಿ ಅದು ಸಂಪೂರ್ಣವಾಗಿ ಒಂದು ಚೇತರಿಕೆ ಕಾಣುವಂಥ ರಾಶಿ ಅಂತ ಹೇಳ್ಬೋದು. ಇದರಿಂದಾಗಿ ಮಾಡುವ ವೃತ್ತಿಯಲ್ಲಿ ಪ್ರಮೋಷನ್ ಸಿಗುವಂಥ ಸಾಧ್ಯತೆಗಳು ಹೆಚ್ಚಿನ ವಿಚಾರಗಳು ಕಾಣ್ತಾ ಇದೆ. ಮತ್ತು ಧನ ಲಾಭ ಆಗುವಂಥ ಯೋಗಗಳಿದೆ. ಅಂದರೆ ಈ ಒಂದು ಕೆಲಸ ಕಾರ್ಯದಲ್ಲಿ ಆಗಲಿ ಏನೇ ಮಾಡಿದ್ರು ಒಂದು ಲಕ್ಷ್ಮೀ ಪ್ರಾಪ್ತಿ ಆಗುವಂಥ ಯೋಗಗಳಿದೆ. ಧನ ಪ್ರಾಪ್ತಿಯಾಗಿ ನಿಮಗೆ ಒಳ್ಳೆಯ ಒಂದು ಸ್ಥಾನ ಮಾನ ಸಿಕ್ಕಿ ಮತ್ತು ಇದರಿಂದ ನಿಮ್ಗೆ ಲಾಭದಾಯಕ ಆಗಿ ಮತ್ತು ಇದರಿಂದಾಗಿ ಏನೋ ಒಂದು ಪ್ರಾಫಿಟ್ಸ್ ತೊಗೊಳೋದು, ಇದರಲ್ಲಿ ಹೆಚ್ಚಿನ ಒಂದು ಕಾಲ ಕೂಡ ಬರುವಂಥ ಯೋಗಗಳಿದೆ. ಇದರಿಂದಾಗಿ ಈ ಒಂದು ಲಕ್ಷ್ಮೀ ಪ್ರಾಪ್ತಿ ರೂಪದಲ್ಲಿ ಯಾವುದೇ ತಡೆ ಕಿರಿಕಿರಿ ಇಲ್ಲ ಈ ಮಾಸ್ತರು ಈ ತಿಂಗಳಲ್ಲಿ ಅವರಿಗೆ. ಮತ್ತು ಗೃಹ ಸೌಖ್ಯವಾಗುವಂಥ ಯೋಗಗಳು, ಗೃಹ ಅದು ಅವರ ಮನೆ ಸಂಪೂರ್ಣವಾಗಿ ಚೇತರಿಕೆಯಾಗಿ ಮತ್ತು ಎಲ್ಲ ಸುಖ ಸಮೃದ್ಧಿಯಿಂದಾಗಿ ಬೆಳೆಯುವಂಥ ಯೋಗ, ಬೆಳವಣಿಗೆ ಕಾಣುವಂಥ ಯೋಗಗಳು ಈ ತಿಂಗಳಲ್ಲಿ ಹೆಚ್ಚಿನ ಈ ರಾಶಿಯವರು ಈ ರಾಶಿಯಿಂದ ಅವ್ರಿಗೆ ಎಲ್ಲ ರೀತಿ ಅನುಕೂಲ ಆಗುವಂಥ ಯೋಗಗಳಿದೆ ಈ ತಿಂಗಳಲ್ಲಿ ಅವರಿಗೆ. ಮತ್ತು ಆಸ್ತಿಯಿಂದ ಲಾಭ ಆಗುವ ಸಾಧ್ಯತೆಗಳು ಹೆಚ್ಚು. ಆಸ್ತಿಯಿಂದ ಲಾಭ ಅದು ಎಷ್ಟೋ ದಿನದಿಂದ ಮಾರಾಟ ಆಗಲಾರ್ದು ಒಂದು ಭೂಮಿ ಇರಲಿ, ಮನೆ ಇರಲಿ, ಮತ್ತು ಕಾರ್ ಆಗಲಿ, ಮತ್ತು ಯಾವುದೋ ಒಂದು ನಿಮ್ಮ ಸಂಬಂಧಪಟ್ಟ ವಸ್ತುಗಳಾಗಲಿ ಲಾಭ ಇಲ್ಲ ಒಂದು ವಿಚಾರ, ಕಾರಾಟ ಕಿರಿಕಿರಿ ಇದ್ದ ವಿಚಾರಗಳು ಈ ಒಂದು ಲಾಭದಾಯಕ ಆಗುವಂಥ ಒಳ್ಳೆಯ ಒಂದು ಕಾಲ ಕೂಡ ಬಂದಿದೆ ಈ ತಿಂಗಳವರಿಗೆ. ಇದರಿಂದಾಗಿ ಅನುಕೂಲ ಆಗುವಂಥ ಯೋಗಗಳು ಬರ್ತಾ ಹೋಗುತ್ತೆ. ಮತ್ತು ಸಾಮಾಜಿಕ ಕಲ್ಯಾಣ ಕಾರ್ಯಕ್ರಮ ತೊಡಗಿವಿರಿ. ಅದು ಸಾಮಾಜಿಕವಾಗಿ ಮತ್ತು ಯಾವುದೋ ಒಂದು ಕಲ್ಯಾಣದಲ್ಲಿ ತೊಡಗಿ ನಿಮ್ಮಿಂದ 4 ಜನರಿಗೆ ಹೆಲ್ಪ್ ಮಾಡುವಂಥ ಒಂದು ಲಾಭದಾಯಕ ಆಗುವಂಥ ಯೋಗಗಳಿದೆ. ನಿಮ್ಮಿಂದ 4 ಜನಕ್ಕೆ ಒಳ್ಳೆ ಲಾಭ ಆಗ್ತಾ ಹೋಗುತ್ತೆ. ಅದರಿಂದಾಗಿ ಅವರು ನಿಮ್ಮ ಹೆಸರು ಬೆಳೆಸುವಂಥ ಯೋಗಗಳು ಕಾಣ್ತಾ ಹೋಗುತ್ತೆ ಈ ತಿಂಗಳು. ಅಂಥವ್ರಿಗೆ ಬಹಳ ಅನುಕೂಲ ಆಗ್ತಾ ಹೋಗುತ್ತೆ. ಆಯಿತಾ? ಸಾಮಾಜಿಕವಾಗಿ ಏನು ಸಮಾಜ ಸೇವೆ ಮಾಡೋರಿಗೆ ಮತ್ತು ಕೈಲಿ ಆಗ್ಲವರಿಗೆ ಇಂಥವ್ರಿಗೆ ನಿಮ್ಮಿಂದ ಹೆಲ್ಪ್ ಆಗ್ತಾ ಹೋಗುತ್ತಂತ. ಮತ್ತು ಧಾರ್ಮಿಕ ಕೇಂದ್ರಗಳಲ್ಲಿ ಸೇವೆ ಮಾಡಿವ್ರಿ. ಧಾರ್ಮಿಕ ಕೇಂದ್ರಗಳಲ್ಲಿ, ಧಾರ್ಮಿಕ ಕಲ್ಯಾಣಗಳಲ್ಲಿ ಮತ್ತು ಯಾವುದೋ ಒಂದು ದೇವಸ್ಥಾನ, ವೃದ್ಧಾಶ್ರಮ ಆಗಲಿ, ಧಾರ್ಮಿಕವಾಗಿ ಯಾವುದೇ ಕೆಲಸ ಕಾರ್ಯಗಳು ತೊಡಕೋದು ಕೂಡ ಅದರಿಂದ ನಿಮಗೆ ಒಂದು ಒಳ್ಳೇದಾಗ್ತಾ ಹೋಗುತ್ತೆ. ಮತ್ತು ಆ ಕಾರ್ಯದಲ್ಲಿ ನಿಮಗೆ ಒಂದು ಸುಖ ಸಮೃದ್ಧಿ ಕಾಣುವಂಥ ಯೋಗ ಬರ್ತಾ ಹೋಗುತ್ತೆ. ಮತ್ತು ಮನೆತನ ಸಂಪ್ರದಾಯಕ ಪಾಲನೆ ಮಾಡಿವಿರಿ. ಮನೆತನ ಸಂಪ್ರದಾಯಕವಾಗಿ ಹೆಚ್ಚಿನ ಒಂದು ಬೆಳವಣಿಗೆ ಆಗುವಂಥ ಯೋಗ ಬರ್ತಾ ಹೋಗುತ್ತೆ. ಸಂಪ್ರದಾಯ ಮತ್ತು ಶಾಸ್ತ್ರ ಪ್ರಕಾರದಲ್ಲಿ, ಧಾರ್ಮಿಕವಾಗಿ ಮತ್ತು ನಿಮ್ಗೆ ಎಲ್ಲ ರೀತಿ ಮಧ್ಯಮ ವರ್ಗದವರಿಗೆ ಮತ್ತು ಒಳ್ಳೆಯ ಒಂದು ಸ್ಥಾನಮಾನ ಸಿಗುವಂಥ ಯೋಗ ಬರ್ತಾ ಹೋಗುತ್ತೆ. ಶತ್ರುವಿಂದ ಲಾಭ ಸಂಪಾದನೆ ಮಾಡಿರಿ. ಯಾಕಂದ್ರೆ ಶತ್ರುವಿಂದ ಯಾವಾಗೋ ನಷ್ಟನೇ ಆಗ್ತಿರುತ್ತೆ. ಆದರೆ ಈ ಕಾಲದಲ್ಲಿ ಶತ್ರುವಿಂದ ಲಾಭ ಆಗ್ತಾ ಹೋಗುತ್ತೆ. ಶತ್ರುವಿಂದನೇ ನಿಮಗೆ ಹೆಚ್ಚಿನ ಲಾಭ ಆಗಿ ಹಣಕಾಸು ನೋಡುವಂಥ ಸ್ಥಿತಿಗತಿ ವಿಚಾರ ಬರ್ತಾ ಹೋಗುತ್ತೆ. ಇದರಿಂದಾಗಿ ಒಳ್ಳೆಯ ಒಂದು ಶತ್ರುವಿಂದ ನಿಮ್ಮ ಸಂಪೂರ್ಣವಾಗಿ ರಾಜ್ಯ ಸಂಧಾನ ರೂಪದಲ್ಲಾಗಲಿ ಮತ್ತು ಲಾಭದಾಯಕ ಆಗಲಿ, ಕೆಲಸ ಕಾರ್ಯದಲ್ಲಾಗಲಿ, ಸಪೋರ್ಟಿಂಗ್ ವಿಚಾರದಾಗಲಿ ಡೈರೆಕ್ಟ್ ಆಗಿಲ್ಲ ಇಂಡೈರೆಕ್ಟ್ ಆಗಿ ಅವರಿಂದ ಲಾಭ ಆಗ್ತಾ ಹೋಗುತ್ತೆ. ಇದರಿಂದಾಗ ಅನುಕೂಲ ಆಗ್ತದೆ. ವೈಭವಕ ಜೀವನ, ಆ ಜೀವನದಲ್ಲಿ ಸಂಪೂರ್ಣವಾಗಿ ಒಂದು ರಾಜ ಮನೆತನ ರೂಪದಲ್ಲಿ ಯಾವ ಥರ ಇರ್ತಾರೆ ಆ ಥರದಲ್ಲಿ ಈ ತಿಂಗಳಲ್ಲಿ ನಿಮಗೆ ವೈಭವಕ ಭಾಳ ಒಳ್ಳೆಯ ಒಂದು ಸ್ಥಿತಿಗತಿ ರೂಪದಲ್ಲಿ ಎಲ್ಲ ಲಾಭದ ಆಗ್ತಾ ಹೋಗುತ್ತೆ. ಇದರಿಂದಾಗಿ ನಿಮಗೆ ಜೀವನ ಕೂಡ ಆಲೋಚನೆ ಥರ ನಿಮ್ಮ ಮನೆತನ ಒಳ್ಳೆ ರೀತಿ ನಡೀತಾ ಹೋಗುತ್ತೆ. ಸರ್ಕಾರಿ ಕೆಲಸಗಳು ಈಡೇರೋ ಸಾಧ್ಯತೆ ಹೆಚ್ಚು. ಸರ್ಕಾರಿ ಕೆಲಸಗಳು ಎಷ್ಟೋ ದಿನದಿಂದ ಪೆಂಡಿಂಗ್ ಉಳಿದೋ ಕೆಲಸಗಳು ಕಾರ್ಯಗಳು ಇವತ್ತು ನಾಳೆ ಅಂದವರು ಕೂಡ ನಿಮಗೆ ಸರ್ಕಾರಿ ಕೆಲಸಗಳಿಂದಾಗಿ ಎಂಥ ಕೆಲಸ ಪೆಂಡಿಂಗ್ ಇದ್ದರೂ ಕೂಡ ಎಲ್ಲ ಈಡೇರುವಂಥ ಯೋಗ ಅದು. ಯಾಕಂದರೆ ಮಿಥುನ ರಾಶಿಯವರಿಗೆ ಈ ತಿಂಗಳು ಒಂದು ಒಳ್ಳೆಯ ಒಂದು ಮಾಸ ಅಂತ ಹೇಳ್ಬೋದು. ಆಗಲ ಕೆಲಸ ಆಗುವಂಥ ಸ್ಥಿತಿ ಇದೆ. ಮತ್ತು ಆಗ್ಲಾರ ವಿಚಾರಗಳು ಪೆಂಡಿಂಗ್ ಬಿದ್ದ ವಿಚಾರಗಳು ಎಲ್ಲ ರೀತಿ ಒಂದೇ ಲೆವೆಲಿಗೆ ಒಂದೇ ವಿಚಾರದಲ್ಲಿ ಒಂದೇ ದಾರಿ ನಡೆಯುವಂಥ ಯೋಗ ಬರ್ತಾ ಹೋಗುತ್ತೆ. ಇದರಿಂದಾಗಿ ಈ ರಾಶಿಯವರು ಒಟ್ಟಿನಲ್ಲಿ ಉತ್ತಮ ಸ್ಥಾನ ಸಿಗುವಂಥ ಯೋಗಗಳೇ ಹೆಚ್ಚು. ಮತ್ತು ತೊಂದರೆ ಬೇಸರ ನಿರ್ವಹಣೆ ಆಗುವ ಸಾಧ್ಯತೆಗಳು ಹೆಚ್ಚು. ತೊಂದರೆ ಬೇಸರ ಕಿರಿಕಿರಿ
ಮತ್ತು ಮಾನಸಿಕ ತೊಂದರೆಗಳು ಏನೇ ಒಂದು ಅನುಭವಿಸ್ತಿದ್ರು ಇಷ್ಟು ದಿನ, ಈ ತಿಂಗಳು ಉತ್ತಮ ಸ್ಥಾನ, ಹೆಚ್ಚಿನ ಒಂದು ನಿರೀಕ್ಷೆ ಮೀರಿ ನಿಮ್ಗೆ ಒಳ್ಳೆಯ ಸ್ಥಾನ ಸಿಗುವಂಥ ಯೋಗಗಳೈತೆ, ಬೇಸರ ನಿವಾರಣೆ ಆಗುವಂಥ ಯೋಗಗಳು ಇರುತ್ತೆ, ಮತ್ತು ಆದಾಯ ಹೆಚ್ಚಾಗುವಂಥ ಸಾಧ್ಯತೆ ಎಲ್ಲ ಕಡೆಯಿಂದಾಗಿ ಈ ತಿಂಗಳು ಲಕ್ಷ್ಮೀ ಪ್ರಾಪ್ತಿ ರೂಪ ಹೆಚ್ಚಿನಾಗಿರುತ್ತೆ. ಈ ತಿಂಗಳು ನೆನಪಿರಲಿ, ಈ ತಿಂಗಳು ಸಂಪೂರ್ಣವಾಗಿ ಏಪ್ರಿಲ್ ತಿಂಗಳು ಸಂಪೂರ್ಣವಾಗಿ ಹೆಚ್ಚಿನದು ಹಣಕಾಸು ಸ್ಥಿತಿನೇ ಭಾಳ ಹೆಚ್ಚಿನಾಗಿರುತ್ತೆ ಇವರಿಗೆ. ಮತ್ತು ಗೌರವ ಸನ್ಮಾನ ಪ್ರಾಪ್ತಿ ಆಗುವಂಥ ಯೋಗಗಳಿರುತ್ತೆ. ಗೌರವ ಮತ್ತು ಸನ್ಮಾನ ಮತ್ತು ಕಾರ್ಯಕಲಾಪದಲ್ಲಿ ನಿಮಗೆ ಒಂದು ಒಳ್ಳೆಯ ಸ್ಥಾನ ಸಿಗೋದು, ಒಳ್ಳೆಯ ಹೆಸರು ಬರೋದು, ಹೆಚ್ಚಿನ ಪ್ರಾಪ್ತಿ ಆಗುವಂಥ ಯೋಗ ಇರುತ್ತೆ. ಅತ್ಯಂತ ಶುಭ ಫಲಗಳು ಆಗುವ ಈ ತಿಂಗಳು ರಾಶಿಯವರಿಗೆ ಹೆಚ್ಚಿನ ಶುಭ ಫಲ. ಮತ್ತು ವಿದ್ಯಾರ್ಥಿಗಳು ಭಾಳ ಉತ್ತಮವಾಗಿದೆ. ವಿದ್ಯಾರ್ಥಿಗಳಿಗೆ ಒಳ್ಳೆಯ ಒಂದು ಸ್ಥಿತಿಗತಿ ರೂಪದಲ್ಲಾಗಲಿ, ಒಂದು ಹೆಚ್ಚು ಕಮ್ಮಿ ಒಂದು ವಿದ್ಯಾರ್ಥಿಗಳಿಗೆ ಒಂದು ಟ್ಯೂಷನ್ ರೂಪದಲ್ಲಾಗಲಿ, ಒಂದು ಎಜುಕೇಷನ್ ರೂಪದಲ್ಲಾಗಲಿ, ಪ್ರತಿಯೊಂದು ಕೂಡ ಒಳ್ಳೆಯ ಒಂದು ಹೆಸರು ಗಳಿಸುವಂಥ ಯೋಗಗಳಿದೆ. ಮತ್ತು ಮಾತನಾಡುವ ಬಗ್ಗೆ ಬೇಸರ ಮತ್ತು ಎಚ್ಚರ. ಎಷ್ಟು ನೀವು ಮಾತಾಡ್ತೀರಿ ಅದರಿಂದ ಒಬ್ರು ಬೇಸರ ಆಗಬಾರ್ದು, ಅದು ಎಚ್ಚರ ವಹಿಸಿ ಮಾತಾಡೋಷ್ಟು ಒಳ್ಳೆಯದು. ಯಾಕಂತಂದರೆ ನಿಮ್ಮ ಮಾತು ಒಬ್ಬರಿಗೆ ಬೇರೆ ಥರ ಕೇಳಿಸ್ಬಾರ್ದು, ಮತ್ತು ಅದರಿಂದಾಗ ಅವರು ಬೇಸರನ ಆಗಬಾರ್ದು, ಆಯಿತಾ. ಇದರಿಂದಾಗಿ ಸ್ವಲ್ಪ ನೋಡ್ಕೊಂಡು ಮಾತಾಡೋದಷ್ಟು ಒಳ್ಳೆಯದು. ಯಾಕಂದ್ರೆ ಒಳ್ಳೇದಿದೆ ಅಂತಂದಾಗ ಒಳ್ಳೆ ರೀತಿ ನಡಿಬೇಕಾಗುತ್ತೆ. ಒಳ್ಳೇದಿದೆ ಅಂಥೇಳಿ ನೀವು ಹೆಚ್ಚು ಕಮ್ಮಿ ಜಾಸ್ತಿನೇ ಮಾತಾಡೋಕ್ಕೆ ಹೋಗಿ ಕಿರಿಕಿರಿ ಅನುಭವಿಸಿ ನಿಮಗೆ ಪೆಟ್ಟು ತಿನ್ನುವಂಥ ಯೋಗ ಬರುತ್ತೆ. ಇದರಿಂದಾಗಿ ಸ್ವಲ್ಪ ತೂಕ ಮಾಡಿ ಮಾತಾಡೋಷ್ಟು ಒಳ್ಳೇದಾಗ್ತಾ ಹೋಗುತ್ತೆ. ಇದರಿಂದಾಗಿ ಹೆಚ್ಚು ಮಾತಾಡೋಕ್ಕಿಂತ ಸ್ವಲ್ಪ ಕುಟುಂಬದಲ್ಲಿ ನೋಡ್ಕೊಂಡು ಮಾತಾಡೋದಷ್ಟು ಒಳ್ಳೆಯದು. ಒಂದು ಬುದ್ಧಿ ಹೇಳೋದ್ರಲ್ಲಾಗಲಿ, ಯಾವುದೋ ಒಂದು ತಮಾಷೆ ಮಾಡೋದ್ರಲ್ಲಾಗಲಿ ಸ್ವಲ್ಪ ನಿಮ್ಮ ಮಾತು ಒಬ್ಬರಿಗೆ ಕೆಟ್ಟದ್ದು ಅನ್ನಿಸ್ಬಾರ್ದು. ಇದರಿಂದಾಗಿ ಕಲಹ ಉಂಟಾಗೋ ಸಾಧ್ಯತೆಗಳು ಹೆಚ್ಚು. ಕಲಹ, ಕಿರಿಕಿರಿ, ಜಗಳ ಈ ಒಂದು ಇದಕ್ಕೆ ಮೂಲಧಾರೆ ಆಗಬಾರ್ದು. ಇದರಿಂದಾಗಿ ತೊಂದರೆಗಳಾಗ್ತಾ ಹೋಗುತ್ತೆ. ಮತ್ತು ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳ ಇಲ್ಲ. ಯಾಕಂದ್ರೆ ಊಟ ಬಲ್ಲವನಿಗೆ ರೋಗ ಬರೋದಿಲ್ಲ, ಮಾತು ಬಲ್ಲವನಿಗೆ ಜಗಳ ಬರೋದಿಲ್ಲ. ಇದು ತೂಕ ಮಾಡಿದಷ್ಟು ನಿಮ್ಮ ಜೀವನ ಏಳಿಗೆ ಆಗ್ತಾ ಹೋಗುತ್ತೆ. ಇದರಿಂದಾಗಿ ಸಮಸ್ಯೆಗಳು ಜಾಸ್ತಿ ಕಿರಿಕಿರಿ ಆಗೋಕ್ಕಿಂತ ಮುಂದೆ ಮುಂದೆ ಹೊರದು ಎಲ್ಲ ರೀತಿ ಅನುಕೂಲ ಆಗೋಷ್ಟು ಮಾತಾಡಿ, ಒಬ್ರಿಗೆ ಬೇಸರ ಆಗೋದು ಬೇಡ. ಇದರಿಂದಾಗಿ ಈ ತಿಂಗಳಲ್ಲಿ ಸ್ವಲ್ಪ ಇದು ಕೆಡಕುವಂಥ ವಿಚಾರ ಎದ್ದು ಕಾಣ್ತಾ ಇದೆ. ಇದರಿಂದಾಗಿ ಸಮಸ್ಯೆಗಳು ಉತ್ಪತ್ತಿ ಆಗೋ ಸಾಧ್ಯತೆಗಳು ಹೆಚ್ಚಿನ ಆಗಿರುತ್ತೆ. ಇದರಿಂದಾಗಿ ಸ್ವಲ್ಪ ಆದಷ್ಟು ಮಟ್ಟಿಗೆ ನಿಮ್ಮ ಜೀವನದಲ್ಲಿ ಈ ತಿಂಗಳು ಒಳ್ಳೆಯದ ಒಂದು ಸ್ಥಾನ ಇದೆ ಮತ್ತು ಒಳ್ಳೇದಾಗ್ತಾ ಹೋಗುತ್ತೆ. ಸಣ್ಣ ಪುಟ್ಟ ಕಾರಣ ಕಿರಿಕಿರಿ ಇದೆ. ಸೊ ಮನೆದೇವರಿಗೆ ಪ್ರಾರ್ಥನೆ ನಡೆಸಿ ಆರಾಧನೆ ಮಾಡಿ ಎಲ್ಲ ಒಳ್ಳೆಯದಾಗುತ್ತೆ. ಹೆಚ್ಚಿನ ಮಾತಿಗೆ ನಮ್ಮ ಸಂಪರ್ಕಿಸಿ. ಸರ್ವಜನ ಸುಖ ಭವಂತು. ಒಳ್ಳೆಯದಾಗಲಿ ವೀಕ್ಷಕರೇ, ಶುಭವಾಗಲಿ.